ದ್ವಿತೀಯ PUC ಇತಿಹಾಸ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ 5 ಮಾರ್ಕ್ಸಿನ ಪ್ರಶ್ನೆ ಪ್ರತಿ ಸಲ ಕೇಳ್ತಾ ಇರ್ತಾರೆ. ಈ ಒಂದು ಪ್ರಶ್ನೆನ ಈ ವಿಡಿಯೋದಲ್ಲಿ ಕಲ್ತ್ಬಿಡೋಣ. ನಡೀರಾಗಿದ್ರೆ ವಿಡಿಯೋನ ಶುರು ಮಾಡ್ತೀನಿ ಈಗ. ಓಕೆ, ಉತ್ತರ: ರಾಮಾನುಜಾಚಾರ್ಯರು ಕ್ರಿಸ್ತಶಕ 1017ರಿಂದ 1137. ಓಕೆ, ಆರಂಭಿಕ ಜೀವನ ಪೀಠಿಗೆಯನ್ನು ಹಾಕಬೇಕಾಗುತ್ತೆ. ಆರಂಭಿಕ ಜೀವನ ಪೀಠಿಕಾ ಭಾಗವನ್ನು ನಾನಿಲ್ಲಿ ಬರಿತೀನಿ ಈಗ. ನೆಕ್ಸ್ಟ್, ಚೆನ್ನೈ ಸಮೀಪದ ಪೆರಂಬದೂರಿನಲ್ಲಿ ರಾಮಾನುಜಾಚಾರ್ಯರ ಜನನವಾಯಿತು. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಕಂಚಿಯ ಯಾದವ ಪ್ರಕಾಶರು ಇವರ ಗುರುಗಳು. ಹುಟ್ಟಿದ್ದಲ್ಲಿ ಚೆನ್ನೈ ಸಮೀಪದ ಪೆರಂಬದೂರಿನಲ್ಲಿ. ಡೇಟ್ ಯಾವಾಗ ಅಂತಂದರೆ 1017. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಕಂಚಿಯ ಯಾದವ ಪ್ರಕಾಶರು ಇವರ ಗುರುಗಳು. ನೆನ್ಪಿಟ್ಕೊಳ್ಳಿ. 16ನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವಾಗುತ್ತೆ. ರಾಮಾನುಜರು ಸಾಂಸಾರಿಕ ಜೀವನದಲ್ಲಿ ಅತೃಪ್ತಗೊಂಡು ಇದರಲ್ಲಿ ಏನೂ ಸುಖ ಇಲ್ಲ ಅಂತ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್, ರಾಮಾನುಜಾಚಾರ್ಯರು ಯಮುನಾಚಾರ್ಯರ ಮರಣದ ನಂತರ ಶ್ರೀರಂಗ ಪೀಠದ ಮುಖ್ಯಸ್ಥರಾಗಿ ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸಿದರು. ರಾಮಾನುಜಾಚಾರ್ಯರು ಯಮುನಾಚಾರ್ಯರ ಮರಣದ ನಂತರ ಶ್ರೀರಂಗ ಪೀಠದ ಮುಖ್ಯಸ್ಥರಾಗಿ ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸ್ತಾರೆ. ನೆಕ್ಸ್ಟ್ ಮುಂದುವರೆ. ಶೈವ ಮತಾವಲಂಬಿಯಾಗಿರ್ತಕ್ಕಂಥ ರಾಜ ಕುಲತ್ತುಂಗನ ಸಿಟ್ಟಿಗೆ ಗುರಿಯಾಗಿ ಅಂದರೆ ಈತ ಶೈವ, ಇವರು ವೈಷ್ಣವವನ್ನು ಪ್ರಚಾರ ಮಾಡ್ತಾರೆ. ರಾಜ ಯಾರಂತಂದರೆ ಕುಲತ್ತುಂಗನ ಸಿಟ್ಟಿಗೆ ಗುರಿಯಾಗಿ ಪ್ರಾಣ ಭಯದಿಂದ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಇವರು ಬಂದರು. ಅವರಿಗೆ ಹೊಯ್ಸಳ ದೊರೆ ವಿಷ್ಣುವರ್ಧನ ಆಶ್ರಯ ಕೊಡ್ತಾನೆ. ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ನಿರ್ಮಿಸಿಕೊಟ್ಟನು. ಮೇಲುಕೋಟೆಯಲ್ಲಿ ಅವರಿಗೋಸ್ಕರ ರಾಜ ನಿರ್ಮಿಸಿಕೊಟ್ಟ. ಹಾಗಾಗಿ ಮೇಲುಕೋಟೆಯಲ್ಲಿ 20 ವರ್ಷಗಳ ಕಾಲ ಇದ್ದು ಕುಲತ್ತುಂಗನ ಮರಣದ ನಂತರ ತಮಿಳುನಾಡಿಗೆ ವಾಪಸ್ ಬರ್ತಾರೆ. ಬಂದಿರುಗಿದರು. ತಮ್ಮ 120ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದ್ತಾರೆ. 120 ವರ್ಷಗಳ ಕಾಲ ಇವರು ಬದುಕಿದರು. ಹಾಗಾದರೆ ಏನೇನು ಬರೆದ್ರು ಇವರು? ಕೃತಿಗಳನ್ನು ನೋಡೋದಾದರೆ ಕೃತಿಗಳು: ವೇದಾಂತ ಸಾರ, ವೇದಾಂತ ಸೂತ್ರ, ವೇದಾಂತ ಸಂಗ್ರಹ, ಗೀತ ಭಾಷ್ಯ, ಶ್ರೀಭಾಷ್ಯ. ಇಷ್ಟೇ. ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ರದ್ದು. ವಿಶಿಷ್ಟಾದ್ವೈತ ಸಿದ್ಧಾಂತ ಸ್ಪೆಲ್ಲಿಂಗ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀ ಅಥವಾ ಲಕ್ಷ್ಮಿಯ ಆರಾಧನೆ ಪ್ರಾಮುಖ್ಯತೆ ನೀಡಿದರು. ಇವರು ಶ್ರೀಯವರು ಅಂತಂದರೆ ಇವರು ಏನು ಮಾಡ್ತಾರೆ ಅಂತಂದರೆ ಲಕ್ಷ್ಮಿಯ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಲಕ್ಷ್ಮೀ ಮತ್ತು ಮಾನವರ ಅವರು ಅಂತಂದರೆ ಲಕ್ಷ್ಮಿ ನೆನ್ಪಿಟ್ಕೊಂಡ್ಬಿಡಿ. ಈಗ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀವಿ ನೋಡಿ. ಶ್ರೀಮತಿಯವರು ಅಂತ ಕರೀತಾರೆ ನೋಡಿ. ಶ್ರೀಮತಿ ಅಂತಂದರೆ ಹೆಂಡತಿ ಅಲ್ಲ. ಶ್ರೀ ಅಂತಂದರೆ ಲಕ್ಷ್ಮಿ, ಮತಿ ಅಂತಂದರೆ ಸರಸ್ವತಿ. ಇಬ್ಬರೂ ವಾಸಸ್ಥಾನ ಇರ್ತಕ್ಕಂಥದ್ದೇ ಶ್ರೀಮತಿ. ಹೀಗಾಗಿ ಹೆಣ್ಮಕ್ಳಿಗೆ ಶ್ರೀಮತಿ ಅಂತ ಕರೀತಾರೆ. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದದು. ಶ್ರೀ ಅಂತಂದರೆ ಶ್ರೀ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಲಕ್ಷ್ಮೀದೇವರು ಮತ್ತು ಮಾನವರ ನಡುವಿನ ಮಧ್ಯವರ್ತಿ ಎಂದರು. ಲಕ್ಷ್ಮೀದೇವರು ಮಾನವರ ನಡುವೆ ಇರತಕ್ಕಂಥ ಮಧ್ಯವರ್ತಿ ಅಂತ ಹೇಳ್ತಾರೆ. ಇವರು ಶಂಕರರ ಮಾಯಾವಾದವನ್ನು ತಿರಸ್ಕಾರ ಮಾಡ್ತಾರೆ. ಶಂಕರಾಚಾರ್ಯರ ಮಾಯಾವಾದವನ್ನು ತಿರಸ್ಕಾರ ಮಾಡ್ತಾರೆ. ಇವರ ಪ್ರಕಾರ ಪರಮಾತ್ಮ, ದೇವರು, ಸತ್ಯ, ಸ್ವತಂತ್ರ, ಶಾಶ್ವತ. ಇವರ ಪ್ರಕಾರ ಪರಮಾತ್ಮ ಅಂತಂದರೆ ದೇವರು, ಸತ್ಯ, ಸ್ವತಂತ್ರ, ಶಾಶ್ವತ. ಮೋಕ್ಷಕ್ಕೆ ಭಕ್ತಿ ಮಾರ್ಗವನ್ನು ಪ್ರತಿಪಾದನೆ ಮಾಡ್ತಾರೆ. ಭಕ್ತಿ ಮಾರ್ಗದಲ್ಲಿ 2 ಅಂಶ ಇವೆ. ಯಾವ ಅಂತಂದರೆ ಪ್ರಪತ್ತಿ ದೇವರಿಗೆ ಪರಿಪೂರ್ಣವಾಗಿ ಶರಣಾಗುವುದು. ಪ್ರಪತ್ತಿ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು. ಆಚಾರಾಭಿಮಾನ ಗುರುವಿಗೆ ಶರಣಾಗುವುದು. ಜಾತಿ ಭೇದವನ್ನು ವಿರೋಧ ಮಾಡ್ತಕ್ಕಂಥ ಇವರು ಅಸ್ಪೃಶ್ಯರನ್ನು ಶ್ರೀಹರಿಯ ಕುಲದವರು ಎಂದು ಕರೆದರು. ದೇವಾಲಯದಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುತ್ತಾರೆ. ಇದಿಷ್ಟು ಈ ಒಂದು ವಿಡಿಯೋನ ಇನ್ನೊಂದ್ಸಲ ನೋಡಿ ಅರ್ಥ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಮಾಡಬೇಕಾಗಿರೋದು ಏನಂದರೆ ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಥ್ಯಾಂಕ್ ಯು.